ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಬೇಬಿ ಡೂ ಡೈ ಡೋ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಹುಮಾ ಕುರೇಶಿ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಬೇಬಿ ಮತ್ತು ಅವಳ ತಂಗಿ ಇಬ್ಬರೂ ಅವಳಿ ಚವಳಿ ಮಕ್ಕಳಾಗಿರ್ತಾರೆ. ಬೇಬಿ ಹುಟ್ಟಿನಿಂದಲೇ ಕಿವುಡಿ ಮತ್ತು ಮೂಗಿ ಆಗಿರ್ತಾಳೆ. ಬೇಬಿ ತನ್ನ ಅಕ್ಕನ ಸಹಾಯ ಇಲ್ಲದೆ ಯಾವುದೇ ಒಂದು ಸಣ್ಣ ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಬೇಬಿಯ ಕಣ್ಣ ಮುಂದೆನೆ ಅವಳ ಅಕ್ಕನನ್ನ ಯಾರೋ ಒಬ್ಬ ಕೊಲೆಗಾರ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾನೆ. ಪ್ರೆಸೆಂಟ್ ಡೇ ಅಲ್ಲಿ ಮೂಕಿ ಹಾಗೂ ಕಿವುಡಿ ಆಗಿರುವಂತಹ ಬೇಬಿ ಬೆಳೆದು ದೊಡ್ಡವಳಾಗಿರ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ಅವಳ ಅಕ್ಕನನ್ನ ಕೊಲೆ ಮಾಡಿದಂತಹ ಕೊಲೆಗಾರನನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿದು ತನ್ನ ಅಕ್ಕನ ಕೊಲೆಯ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಕಾಯ್ತಾ ಇರ್ತಾಳೆ. ಬೇಬಿ ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಹಿಡಿಯುವಂತಹ ದಾರಿ ಆದ್ರೂ ಯಾವುದು, ಹಾಗೂ ಆ ದಾರಿಯಲ್ಲಿ ಅವಳು ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಹುಮಾ ಕುರೇಶಿ ಆಸ್ ಬೇಬಿ ಆಸ್ ಎಕ್ಸ್ಪೆಕ್ಟೆಡ್ ಈ ಫಿಲ್ಮ್ ಅಲ್ಲಿ ಅವರ ಆಕ್ಟಿಂಗ್ ಡೀಸೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ರಿವೆಂಜ್ ಡ್ರಾಮಾ ಸ್ಟೋರಿಯಾಗೆ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಮಾತು ಬಾರದ ಹಾಗೂ ಕಿವಿನೂ ಕೇಳದಂತಹ ಒಂದು ಹುಡುಗಿ ಸುಪಾರಿ ಕಿಲ್ಲರ್ ಆಗಿ ಮಾಡಿರೋದು, ಆ ಕ್ಯಾರೆಕ್ಟರೈಸೇಷನ್ ಒಂಥರ ಮಜಾ ಕೊಡುವಂತಹ ಕಾಂಬಿನೇಷನ್. ಆದ್ರೆ ಡೈರೆಕ್ಟರ್ ಈ ಒಂದು ಕ್ಯಾರೆಕ್ಟರ್ ಇಂದ ಯಾವುದೇ ಒಂದು ಕಿಲಾಡಿ ಕೆಲಸನೂ ಮಾಡಿಸಿಲ್ಲ. ಇದರಿಂದಾಗಿ ಆ ಒಂದು ಕಾಂಬಿನೇಷನ್ ಇಂದ ನನಗೆ ಇದ್ದಂತಹ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ನನಗೆ ಫಸ್ಟ್ ಹಾಫ್ ವರ್ಕ್ ಆಗ್ಲಿಲ್ಲ. ಬೇಬಿ ಬಿಲ್ಡರ್ ಡೌನ್ ಮತ್ತು ಪೊಲೀಸರ ಮಧ್ಯೆ ನಡೆಯುವಂತಹ ಕ್ಯಾಟ್ ಅಂಡ್ ಮೌಸ್ ಗೇಮ್ ಒಂದು ಲೆವೆಲ್ ಗೆ ಎಂಗೇಜಿಂಗ್ ಆಗಿ ಬಂದಿದೆ. ಬೇಬಿ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದರಿಂದ ಆ ಟ್ವಿಸ್ಟ್ ನನಗೆ ಇಂಪ್ಯಾಕ್ಟ್ ಮಾಡಲಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಇನ್ನೊಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನಗೆ ಆ ಟ್ವಿಸ್ಟ್ ವರ್ಕ್ ಆಯ್ತು. ಫೈನಲ್ ಆಗಿ ಈ ಒಂದು ಫಿಲಮ್ ನಾನು ಆಗ್ಲೇ ಹೇಳ್ದಂಗೆ ರುಟೀನ್ ರಿವೆಂಜ್ ಡ್ರಾಮಾ ಆಗಿ ಎಂಡ್ ಮಾಡಿದ್ದಾರೆ. ನನಗೆ ಈ ಫಿಲಮ್ ನ ಸೆಕೆಂಡ್ ಹಾಫ್ ಡೀಸೆಂಟ್ ವಾಚ್ ಅಂತ ಅನಿಸ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತೆ BGM ಡೀಸೆಂಟ್ ಆಗಿ ಬಂದಿದೆ. ಈ ಫಿಲಮ್ ಗೆ ಮೇಜರ್ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಟೋರಿ ಮತ್ತು ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದಿದ್ರೆ ಈ ಫಿಲಮ್ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.5 ಔಟ್ ಆಫ್ 5. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.